ಮಾತ್ರ ನಿದ್ದೆ ಮಾಡ್ಲಿಲ್ಲ. ಯಾಕೆ? ಜವಾಬ್ದಾರಿ ಇತ್ತು, ಉಂಟಲ್ಲ. ಹಾಗೆ ಸುಮ್ಮನೆ ಕುಳಿತುಕೊಂಡಿರುವಾಗ ಒಂದು ವಿಶೇಷ. ಅಲ್ಲಿ ವಿಶೇಷವೇ ಏನು? ಅಲ್ಲಿ 3 ಜನ ಆಚಾರ್ಯಗಳಿದ್ದಾರೆ. 3 ಜನ ಆಚಾರ್ಯ. ನಿಮಗೆ ಪರಿಚಯ ಉಂಟು? ಯಾರು? ಹೆಚ್ಚಿನಾವತಿ ಹೆರೆಮನೆಯಲ್ಲಿ ಇದ್ದಾರಲ್ಲ. ಯಾವುದು? ಹೆಚ್ಚಿನಾವತಿ ಹೆರೆಮನೆಯಲ್ಲಿ, ಹಸ್ತಿನಾವತಿ ಅರಮನೆಯಲ್ಲಿ ಅಲ್ಲಿದ್ದಾರಲ್ಲ ಪರಿಚಯದವರೇ. ಒಬ್ಬರು ಕೆಪ್ಪಾಚಾರ್ಯರು. ಯಾರು? ಕೆಪ್ಪಾಚಾರ್ಯರು. ಯಾರನ್ನ ಕೈ ತೋರಿಸುದು? ಯಾರನ್ನು ನೀನು? ನಿಮ್ಮಲ್ಲಿ ಹೇಳಿದ್ದು ಕೃಪಾಚಾರ್ಯರು. ಮತ್ತವರು ಅಶ್ವತ್ಥಾಮಾಚಾರ್ಯ, ಗುರುಣಾಚಾರ್ಯರ ಮಗ. ದ್ರೋಣಾಚಾರ್ಯರ ಮಗ. ಮತ್ತೊಬ್ಬರು ಕೆರೆತವರ್ಮ. ಕೃತವರ್ಮ. 3 ಅಲ್ಲಿದ್ದಾರೆ. ಕಾಡಲ್ಲಿ ಆ ಒಳ ಬದಿಯಲ್ಲಿ ಸರೋವರದ ಹತ್ತಿರ ಅಲ್ಲಿದ್ದಾರೆ. ನೀವು ನೋಡ್ತಾ ಇದ್ದಾರೆ. ಕಣ್ಣು ಮುಖದಲ್ಲಿ ಉಂಟು, ನೋಟು ನೀರಿನಲ್ಲಿ ಉಂಟು. ಯಾವುದು ನೀರಲ್ಲಿ? ಕಣ್ಣು ಮುಖದಲ್ಲಿ ಉಂಟು, ನೋಟು ನೀರಿನಲ್ಲಿ ಉಂಟು. ನೋಟ ನೀರಿನಲ್ಲಿ ಉಂಟು. ನೋಟ ನೀರಿನಲ್ಲಿ ಉಂಟು. ಆ ನೀರು ನೋಡಿ ಅವ್ರು 3 ಹೇಳುತ್ತಾ ಇದ್ದಾರೆ. 3 ಒಂದು ಹೇಳುದು, ಅಯ್ಯೋ ಪುಣ್ಯಾತ್ಮ, ಇಷ್ಟು ಹೊತ್ತಿದ್ದು ನೀನು ಈಗ ಬರುವುದಾ? ನಿನಗೆ ನಮ್ಮ ವಿಷಯ ಗೊತ್ತುಂಟಾ? ಎಷ್ಟು ಮಂದಿ ಬಂದು ಹೇಳಿದ್ದಾರೆ. ನೀನು ಅಲ್ಲೇ ಕೂತದಕ್ಕೆ? ಮೇಲೆ ಬಾ, ಮೇಲೆ ಬಾ, ನಿಮಗೆ ನಾನು ಚಾಯ ಕೊಡ್ತೇನೆ, ನಿನಗೆ ನಾನು ಚಾಯ ಕೊಡ್ತೇನೆ, ಸಹಾಯ ಕೊಡ್ತೇನೆ ಅಂತ 3 ಮಂದಿ ಹೇಳುತ್ತಾ ಇದ್ರು. ನೀರನ್ನು ನೋಡಿ ಅಷ್ಟಾಗುವಾಗ ನೀರಿನ ಒಳಗಿಂದ ಸಣ್ಣ ಸಣ್ಣ ನೀರಿನ ಸೊಳ್ಳೆಗಳು ಮೇಲೆ ಬಂತು. ಸೊಳ್ಳೆ? ನೀರಿನ ಸೊಳ್ಳೆ. ನೀರಲ್ಲಿ ಸೊಳ್ಳೆ ಇರ್ತದ? ಗುಳ್ಳೆ. ಗುಳ್ಳೆ, ನೀರಿನ ಗುಳ್ಳೆಗಳು ಮೇಲೆ ಬಂತು. ಜೊತೆಯಲ್ಲಿ ಸ್ವರವು ಕೇಳಿ ಬಂತು. ನಿಮ್ಮನ್ನೆಲ್ಲ ನಂಬಬೇಕು. ನಿಮ್ಮನ್ನು ನಂಬಿ ಯಾರಾದ್ರೂ ಉದ್ಧಾರ ಆದವರು ಇದ್ದಾರೋ? ಒಬ್ಬರೋ ಇಬ್ಬರೋ? ಈ ಹಿಂದೆ ಕೆಲವರು ಬಂದು ಹೇಳಿದ್ರೆ ಚಾಯ ಕೊಡ್ತೇವೆ ಅಂತ. ಒಬ್ಬರಾದ್ರೂ ಚಾಯ ಕೊಟ್ಟಿದ್ದೀರ? ಅದೇ ಇದು ಮಾಡ್ತೇವೆ ಅಂತ. ಇಷ್ಟರವರೆಗೆ ನನ್ನೊಂದಿಗೆ ಇದ್ದುಕೊಂಡು ನೀವು ನನಗೆ ಚಾಯ ಕೊಟ್ಟಿದ್ದೀರ? ನಾನು ನಿನಗೆ ಚಾಯ ಕೊಡುವಷ್ಟು ಸಣ್ಣ ಜನವ? ನಾನು ನಿಮಗೆ ಕೊಡ್ಬೇಕು. ನಿಮ್ಮ ಒಬ್ಬರಲ್ವ ಸಹಾಯ? ಆಗ ನೀರಿನೊಳಗಿಂದ ಕೇಳಿ ಬಂತು. ಎಲ್ಲರೂ ಹೇಳಿದ್ದು ಇದನ್ನೇ, ನಿಮ್ಮ ನ್ಯಾಯವನ್ನು ಕೂಡ ನಂಬಿ ಪ್ರಯೋಜನ ಇಲ್ಲ. ಆದ್ದರಿಂದ ಬದುಕುವುದಕ್ಕೆ ಬೇಕಾಗಿ ನೀರಿನ ಒಳಗೆ ಕೂತುಕೊಂಡಿದ್ದಾನೆ. ಆದಷ್ಟು ಬೇಗ ಇಲ್ಲಿಂದ ಹೋಗಿ, ದಪ್ಪ ಕಂಬಳಿ ಉಂಟು, ಬೆಳ್ತಿಗನ್ನ ಊಟ ಉಂಟು, ಅಲ್ಲಿ ಹುಳಿ ಸಾಂಬಾರು ಉಂಟು, ಊಟ ಮಾಡಿ. ಒಂದು ವೇಳೆ ಯಾರಾದ್ರೂ ಭೀಮನ ಬೇರೆಚಾರರು ಬಂದರೆ ಗುಟ್ಟು ರಟ್ಟಾಗ್ತದೆ, ಕಾರ್ಯ ಕೆಟ್ಟೋಗುತ್ತೆ ಎಂಬ ಸ್ವರ ಕೇಳಿ ಬಂತು. ಪಾಯಸ ನಿಮ್ಮ ವೈರಿ ಕೌರವಲ್ಲಿದ್ದಾನೆ. ಸುಮ್ಮನೆ ಬಿಡ್ಬೇಕು. ನೀವು ಹೊಡೆಯುವುದು ಬೇಡ, ನೀವು ಈಗ ಬೀಸಿದ್ರೆ ಸಾಕು. ನಾನು ಹೋಗಿ ನನ್ನ ಮನೆ ಅಂಗಳದಲ್ಲಿ ಬಿದ್ದೇನೆ. ಅರ್ಥ ಹತ್ತಿರದಲ್ಲಿ ಉಂಟ ನಿನ್ನ ಮನೆ? ಹೇಳಿದ್ದು ಹಾಗೆ ಹೇಳಿದ್ದಲ್ವ? ಮತ್ತೆ ನಿನಗೊಂದು ಸನ್ಮಾನ ಮಾಡುತ್ತೇನೆ. ಈಗಲ್ಲ? ಸನ್ಮಾನಕ್ಕೆ ಉತ್ತರ ಏನಿಲ್ಲ. ಬೇಕಿದ್ರೆ ಮಾತ್ರ ತಗೊಂಡ್ರೆ ಆಯ್ತು. ಒಮ್ಮೆ ಕೊಡಿ, ಮತ್ತಾರಿಗಾದ್ರೂ ಕೊಡುವ. ನನಗೆ ಮುತ್ತು ಕೊಡ್ತೀರಾ? ಮಾಲೆ ಏಕೆ ಹಾವಳಿ ಸರ? ಏಕಾವಳಿ ಇದು ನಿನಗೆ. ಏನು ಚಿನ್ನವ ಬಂಗಾರವ ಅಂತ ನೋಡಿದ್ದು. ಯಾಕೆ? ದೊಡ್ಡವರು ಹಾಕುವುದಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಇದು ಶುದ್ಧ. ಇಲ್ಲಿ ಬರ್ದುಂಟು 916. ನಮ್ಮಲ್ಲೆಲ್ಲ ಶುದ್ಧವೇ ಇರುವುದು. ಅಷ್ಟು ಮಾತ್ರ ಅಲ್ಲ, ನನ್ನ ಮುದ್ರೆ ಉಂಗುರ. ಅದು ನಿಮ್ಮ ಉಂಗುರವ? ನನ್ನ ಕೊರಳಿಗೆ ಹಾಕಿ ಬೆರಳಿಗೂ. ಆ ಉಂಗುರದಲ್ಲಿ ನಾನು, ನನ್ನ ಹೆಂಡತಿ, 4 ಮಂದಿ ಮಕ್ಕಳು ಮೇಲೆ ಕೆಳಗೆ ತಾಗದಾಗಿ ಹೋಗಿ ಬರ್ಬೋದು. ಸಂತೋಷವಾಯಿತು. ಯಾವ್ದರ ಮಾಂಸ ಬಂದಿದ್ದಿ? ಮೊಲದ್ದು ತಂದಿದ್ದೇನೆ. ಹಂದಿಯದುಂಟು. ಚಂದಾಗಬೇಕು ಬರ್ತದೆ.
ಅಣ್ಣದೇವ ಕೂಡ ಗೌರವೇ ದಣಿರವ ಅಣ್ಣದೇವ ಈಗ ಕೇಳಿದೆ ನಾನೆಲ್ಲ ಪರಿಯ ಅಣ್ಣದೇವ ಲಾಲಿಸಿ ಕೇಳಿದ್ದೀನ ಬಗೆ ಅಣ್ಣದೇವ ಬಂಧಿಸಿಕೊಂಡಿದ್ದೇನೆ. ಗುರುದಾರುಣಿಯಲ್ಲಿ ನಮ್ಮಿಂದ ತಪ್ಪಿಸಿಕೊಂಡಂತಹ ಕೌರವರನ್ನು ಹುಡುಕುತ್ತಾ ಇದ್ದವರು ನಾವು. ಆದರೆ ಬೇಹಿನಂತವರಿಂದ ವಿಷಯವನ್ನು ತಿಳಿಯುತ್ತೇವೆ. ಪೈಪಾಯನ ಸರೋವರದಲ್ಲಿ ಅವಿತಿದ್ದಾರಂತೆ. ತಡ ಮಾಡುವುದಲ್ಲ, ಅಲ್ಲಿಗೆ ಹೋಗಿ ಆತನನ್ನು ಕೊಲ್ಲೋಣ. ಅಣ್ಣ, ನಾವು ಆಶಿಸಿದಂತಹ ಜಯವಧು ಕೇವಲ ಗಗನಕುಸುಮವಾಗಿಯೇ ಉಳಿದು ಬಿಡುತ್ತದೋ ಎನ್ನುವಂತಹ ಭೀತಿ ನನಗೆ. ನೀರಿನಲ್ಲಿ ಮುಳುಗಿರುವಂತಹ ದುರುಳ ಕೌರವನನ್ನು ಎಬ್ಬಿಸಿ ಕೊಲ್ಲುವಂತಹ ಉಪಾಯ ಕೂಡ ನನಗೆ ಹೊಳೆಯುತ್ತಾ ಇಲ್ಲ. ಇದುವರೆಗೂ ಕಾಣದ ಕೈಯನ್ನಿತ್ತು ಕೊರೆದವ ಶ್ರೀಕೃಷ್ಣ ಪರಮಾತ್ಮ, ಅವನನ್ನೇ ಧ್ಯಾನಿಸೋಣವಂತೆ. ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮ. ಸ್ವಾಮಿ ಲಾಲಿಪುದು ಮದಲ ಕವಿಕ್ಯಾದ ಸ್ವಾಮಿ ಲಾಲಿಪುದು ಮದಯ ದುರುಳ ಕೌರವನೋರಂತೆ ದ್ವೈಪಾಯನ ಕೆರೆಯ ಮೊಳಗೆ